ರಾತ್ರಿ 2 ಗಂಟೆ, ನಿದ್ದೆ ಬರ್ತಿಲ್ಲ. ರಾತ್ರಿ ಮೀಟಿಂಗ್ನಲ್ಲಿ ಏನು ಹೇಳಿದೆ, ಇದು ಸರಿಯಾಗುತ್ತಾ? ಆ ಫ್ರೆಂಡ್ ಯಾಕೆ ಈ ರೀತಿ ನೋಡಿದ್ರು? ತಲೆಯ ಒಳಗೆ ಒಂದೇ ಸುಮ್ಮನೆ ಸುತ್ತಿತ್ತಿರೋ ಆ ಯೋಚನೆಗಳ ಚಕ್ರ ನಿಮಗೆ ಗೊತ್ತಾ? ಇದನ್ನು ಓವರ್ ಥಿಂಕಿಂಗ್ ಅಂತಾರೆ. ಮತ್ತು ಇವತ್ತು ನಾನು ನಿಮಗೆ 10 ಸೈಕಾಲಜಿ ಟೆಕ್ನಿಕ್ಸ್ ಹೇಳ್ತೀನಿ. ಇವುಗಳು ಥೆರಪಿಸ್ಟ್ಗಳು, ನ್ಯೂರೋಲಾಜಿಸ್ಟ್ಗಳು ನಿಜವಾಗಿ ಬಳಸೋ ಟೆಕ್ನಿಕ್. ಕೊನೆಯವರೆಗೂ ನೋಡಿ, ಏಕೆಂದರೆ ನಂಬರ್ 7 ನಿಮ್ಮ ಯೋಚನಾ ವಿಧಾನವನ್ನೇ ಬದಲಿಸಬಹುದು. ಮೊದಲು ಒಂದು ವಿಷಯ ಸ್ಪಷ್ಟಪಡಿಸೋಣ. ಓವರ್ ಥಿಂಕಿಂಗ್ ಅಂದರೆ ಏನು? ಯೋಚನೆ ಮಾಡೋದು ಅಲ್ಲ. ಯೋಚನೆ ಒಳ್ಳೆಯದು, ಆದರೆ ಓವರ್ ಥಿಂಕಿಂಗ್ ಅಂದರೆ ಒಂದೇ ವಿಷಯದ ಮೇಲೆ ಪದೇ ಪದೇ ಯಾವುದೇ ಪರಿಹಾರ ಸಿಗದೆ ತಲೆಯಲ್ಲಿ ಇಟ್ಟುಕೊಂಡು ತಿರುಗಿಸೋದು. ಸೈಕಾಲಜಿಯಲ್ಲಿ ಇದನ್ನು ರ್ಯಾನಿಮೇಷನ್ ಅಂತಾರೆ. ಇದು ಯಾಕೆ ಆಗುತ್ತೆ ಗೊತ್ತಾ? ನಮ್ಮ ಮೆದುಳಿನಲ್ಲಿ ಒಂದು ಭಾಗ ಡೇಂಜರ್ ಅಡಿಕ್ಟ್ ಮಾಡೋದು ಸದಾ ಆಕ್ಟಿವ್ ಆಗಿರುತ್ತದೆ. ಟ್ರಿಕ್ 1, 5 4 3 2 1 ರೂಲ್, ಗ್ರೌಂಡಿಂಗ್ ಟೆಕ್ನಿಕ್. ಓವರ್ ಥಿಂಕಿಂಗ್ ಶುರುವಾದಾಗ ನಮ್ಮ ಮನಸ್ಸು ಫ್ಯೂಚರ್ ಅಥವಾ ಪಾಸ್ಟ್ನಲ್ಲಿ ಇರುತ್ತೆ. ಈ ಟೆಕ್ನಿಕ್ ನಮ್ಮನ್ನು ಪ್ರೆಸೆಂಟ್ ಮೂಮೆಂಟ್ಗೆ ಎಳೆಯುತ್ತದೆ. ಹೇಗೆ ಮಾಡೋದು? 5 ವಸ್ತುಗಳನ್ನು ನೋಡಿ, 4 ವಸ್ತುವನ್ನು ಮುಟ್ಟಿ ಫೀಲ್ ಮಾಡಿ, 3 ಶಬ್ದಗಳನ್ನು ಕೇಳಿ, 2 ವಾಸನೆಯನ್ನು ಗುರುತಿಸಿ, 1 ರುಚಿಯನ್ನು ಗಮನಿಸಿ. ಇದು ಯಾಕೆ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮೆದುಳಿಗೆ ಒಂದೇ ಸಮಯದಲ್ಲಿ 2 ಕೆಲಸ ಮಾಡೋಕೆ ಆಗಲ್ಲ. ಇಂದ್ರಿಯಗಳ ಮೇಲೆ ಫೋಕಸ್ ಮಾಡಿದಾಗ ಯೋಚನಾ ಚಕ್ರ ತಾನಾಗಿ ನಿಲ್ಲುತ್ತೆ. ಟೆಕ್ನಿಕ್ 2, ವರಿ ಟೈಮ್ ಶೆಡ್ಯೂಲ್ ಮಾಡಿ. ಇಂದು ಸ್ಮಾರ್ಟ್ಫೋನ್ ಸೈಕಾಲಜಿ ಸಜೆಸ್ಟ್ ಮಾಡೋದು ಟೆಕ್ನಿಕ್. ದಿನದಲ್ಲಿ ಒಂದು ಫಿಕ್ಸ್ 15 ರಿಂದ 20 ನಿಮಿಷ, ಉದಾಹರಣೆ ಸಂಜೆ 6 ಗಂಟೆ. ಇದನ್ನು ವರಿ ಟೈಮ್ ಅಂತ ಫಿಕ್ಸ್ ಮಾಡಿ. ದಿನ ಪೂರ್ತಿ ಯಾವುದೇ ಚಿಂತನೆ ಬಂದರೂ ಅದನ್ನು ತಳ್ಳಿ ಹಾಕಬೇಡಿ. ಬದಲಿಗೆ 6 ಗಂಟೆ ಯೋಚಿಸ್ತೀನಿ, ಒಂದು ಲಿಸ್ಟ್ ಪೇಪರ್ನಲ್ಲಿ ಬರೆದುಕೊಳ್ಳಿ. 6 ಗಂಟೆ ಬಂದಾಗ ಆ ಲಿಸ್ಟ್ ತೆಗೆದುಕೊಂಡು ಬೇಕಾದಷ್ಟು ಯೋಚಿಸಿ. ಇಂಟ್ರೆಸ್ಟಿಂಗ್ ಏನಂದರೆ ಸ್ಟಡೀಸ್ ಪ್ರಕಾರ ಬಹಳಷ್ಟು ಜನ 6 ಗಂಟೆ ಬಂದಾಗ ಆ ಚಿಂತೆ ಇನ್ನೂ ಪ್ರಸ್ತುತ ಅನ್ಸಲ್ಲ ಅಥವಾ ಅಷ್ಟು ದೊಡ್ಡದು ಅನ್ಸಲ್ಲ. ಚಿಂತೆಗೆ ಒಂದು ಬೌಂಡರಿ ಕೊಟ್ಟಾಗ ಅದು ದಿನ ಪೂರ್ತಿ ನಮ್ಮ ಮನಸ್ಸನ್ನು ಆಕ್ರಮಿಸೋದು ಕಡಿಮೆ ಆಗುತ್ತೆ. ಕಾಗ್ನಿಟಿವ್ ಡಿಫ್ಯೂಷನ್. ನಾನೊಂದು ಯೋಚನೆ ಮಾಡ್ತೀನಿ, ಸಾಮಾನ್ಯವಾಗಿ ನಾನು ಫೇಲ್ ಆಗ್ತೀನಿ ಅಂತ ಯೋಚಿಸಿದಾಗ ಅದನ್ನು ಸತ್ಯ ಅಂತ ನಂಬ್ತೀವಿ. ಆದರೆ ಕಾಗ್ನಿಟಿವ್ ಡಿಸಿಷನ್ ಟೆಕ್ನಿಕ್ ಪ್ರಕಾರ ನೀವು ಇದನ್ನ ಹೀಗೆ ಬದಲಿಸಿ ಹೇಳಿ, ನಾನು ಫೇಲ್ ಆಗ್ತೀನಿ ಅನ್ನೋ ಯೋಚನೆ ನನ್ನ ತಲೆಯಲ್ಲಿ ಬರ್ತಿದೆ. ಈ ಸಣ್ಣ ಬದಲಾವಣೆ ದೊಡ್ಡ ವ್ಯತ್ಯಾಸ ಮಾಡುತ್ತೆ. ಯಾಕೆಂದರೆ ನಿಮಗೆ ನೆನಪಿಸುತ್ತೆ, ಯೋಚನೆ ಅಲ್ಲ, ನೀವು ಆ ಯೋಚನೆಯನ್ನು ಗಮನಿಸುತ್ತಿರೋ ವ್ಯಕ್ತಿ. ಥಾಟ್ಸ್ ಬರ್ತವೆ ಹೋಗ್ತವೆ, ಆಕಾಶದಲ್ಲಿ ಮೋಡಗಳ ಹಾಗೆ. ಅವು ನಿಮ್ಮ ಗುರುತು ಅಲ್ಲ. ಟ್ರಿಕ್ 4, 10-10 ರೂಲ್. ಒಂದು ಡಿಸಿಷನ್ ಅಥವಾ ಘಟನೆ ಬಗ್ಗೆ ಓವರ್ ಥಿಂಕಿಂಗ್ ಮಾಡಿದರೆ ನಿಮ್ಮನ್ನು ಕೇಳಿಕೊಳ್ಳಿ, ಇದು 10 ನಿಮಿಷ ನಂತರ ನನಗೆ ಎಷ್ಟು ಮ್ಯಾಟರ್ ಆಗುತ್ತೆ? ಇದು 10 ತಿಂಗಳ ನಂತರ ಎಷ್ಟು ಮ್ಯಾಟರ್ ಆಗುತ್ತೆ? ಇದು 10 ವರ್ಷಗಳ ನಂತರ ಎಷ್ಟು ಮ್ಯಾಟರ್ ಆಗುತ್ತೆ? ಬಹಳಷ್ಟು ಸಲ ಈ ಪರ್ವತ ದೊಡ್ಡದಾಗಿ ಕಾಣ್ತಿರೋ ಸಮಸ್ಯೆ 10 ವರ್ಷದ ನಂತರ ನೆನಪೇ ಇರಲ್ಲ. ಈ ಪಾಸಿಟಿವ್ ಶಿಫ್ಟ್ ನಿಮ್ಮ ಮೆದುಳಿಗೆ ಎಮರ್ಜೆನ್ಸಿ ಅಲ್ಲ ಅಂತ ಸಿಗ್ನಲ್ ಕೊಡುತ್ತೆ. ಟ್ರಿಕ್ 5, ಬ್ರೈನ್ ಡಂಪ್ ಜರ್ನಲಿಂಗ್. ಪ್ರತಿ ರಾತ್ರಿ ಮಲಗೋ ಮುಂಚೆ ಒಂದು ಪುಸ್ತಕ ತೆಗೆದುಕೊಂಡು ತಲೆಯಲ್ಲಿರೋ ಎಲ್ಲ ಯೋಚನೆಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಬರೆಯೋ ಅಗತ್ಯ ಇಲ್ಲ. ಎಷ್ಟೇ ಗೊಂದಲಮಯವಾಗಿದ್ರೂ ಪರವಾಗಿಲ್ಲ, ಎಲ್ಲ ಬರೆದು ಬಿಡಿ. ಇದನ್ನು ಬ್ರೈನ್ ಡಂಪ್ ಅಂತಾನೂ ಕರೀತಾರೆ. ನ್ಯೂರೋ ಸೈನ್ಸ್ ಪ್ರಕಾರ ನಮ್ಮ ಮೆದುಳಿಗೆ ಅನ್ಫಿನಿಶ್ಡ್ ಯೋಚನೆ ಇಟ್ಕೊಂಡಿರೋ ಅಭ್ಯಾಸ ಇರುತ್ತೆ. ಬರೆದು ಹೊರಗೆ ಹಾಕಿದಾಗ ಮೆದುಳಿಗೆ ಇದನ್ನು ಸ್ಟೋರ್ ಮಾಡಬೇಕಾಗಿಲ್ಲ, ಇದು ಕಾಗದ ಮೇಲೆ ಅಂತ ಸಿಗ್ನಲ್ ಸಿಗುತ್ತೆ. ಪರಿಣಾಮ ನಿದ್ರೆ ಸುಲಭ ಬರುತ್ತೆ, ರಾತ್ರಿ ಯೋಚನೆ ಚಕ್ರ ಕಡಿಮೆ ಆಗುತ್ತೆ. ಟ್ರಿಕ್ 6, ಫಿಸಿಕಲ್ ಮೂವ್ಮೆಂಟ್. ಒಂದು ಸಿಂಪಲ್ ಆದರೂ ಪವರ್ಫುಲ್. ಓವರ್ ಥಿಂಕಿಂಗ್ ಬಂದಾಗ ದೇಹವನ್ನು ಮೂವ್ ಮಾಡಿ. ದೇಹ ಮೂವ್ ಮಾಡಿದಾಗ ಬ್ಲಡ್ ಫ್ಲೋ ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಇದು ಮೂಡ್ ಸುಧಾರಿಸುತ್ತದೆ, ಥಾಟ್ ಲೂಪ್ ಬ್ರೇಕ್ ಮಾಡುತ್ತೆ. ಟ್ರಿಕ್ 7, ಒನ್ ಸ್ಮಾಲ್ ಆಕ್ಷನ್. ಇದೇ ಇಂಪಾರ್ಟೆಂಟ್ ಟ್ರಿಕ್. ನಾನು ಮೊದಲೇ ಹೇಳಿದ್ದು, ಓವರ್ ಥಿಂಕಿಂಗ್ ಆಗೋದು ಒಂದು ಸಮಸ್ಯೆ ಬಗ್ಗೆ ಮತ್ತೆ ಮತ್ತೆ ಯೋಚಿಸ್ತಾ ಯಾವುದೇ ಆಕ್ಷನ್ ತೆಗೆದುಕೊಳ್ಳದೇ ಇದ್ದಾಗ. ಸೈಕಾಲಜಿಯಲ್ಲಿ ಇದಕ್ಕೆ ಸಿಂಪಲ್ ಪರಿಹಾರ ಇದೆ. ಆಕ್ಷನ್ ಬ್ರೇಕ್ಸ್ ಆ್ಯಂಡ್ ಲೂಪ್, ನಾಟ್ ಮೋರ್ ಥಿಂಕಿಂಗ್. ಉದಾಹರಣೆಗೆ, ಒಂದು ಇಮೇಲ್ ಕಳಿಸಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರೆ ಗಂಟೆ ಯೋಚಿಸೋ ಬದಲು ಒಂದು ಸಣ್ಣ ಆಕ್ಷನ್ ತೆಗೆದುಕೊಳ್ಳಿ. ಡ್ರಾಫ್ಟ್ ಬರೆಯಿರಿ, ಪರ್ಫೆಕ್ಟ್ ಆಗಿರಬೇಕಾಗಿಲ್ಲ. ಒಂದು ಸಣ್ಣ ಸ್ಟೆಪ್ ತೆಗೆದುಕೊಂಡಾಗ ಯೋಚನಾ ಚಕ್ರ ನಿಂತು ಮೆದುಳು ಪ್ರಾಬ್ಲಮ್ ಸಾಲ್ವ್ ಮೋಡ್ಗೆ ಹೋಗುತ್ತೆ. ಇದನ್ನು ಒಂದು ರೂಲ್ ಮಾಡಿಕೊಳ್ಳಿ, ಒಂದು ವಿಷಯದ ಬಗ್ಗೆ 2 ಸಲಕ್ಕಿಂತ ಜಾಸ್ತಿ ಯೋಚನೆ ಮಾಡಿದರೆ 3ನೇ ಸಲ ಆಕ್ಷನ್ ತೆಗೆದುಕೊಳ್ಳಿ. ಎಷ್ಟೇ ಸಣ್ಣ ಆಕ್ಷನ್ ಆಗಿದ್ರೂ ಪರವಾಗಿಲ್ಲ. ಟ್ರಿಕ್ 8, ಒಂದೇ ಸಮಯದಲ್ಲಿ ಡಿಸಿಷನ್ ಕಡಿಮೆ ಮಾಡಿ.
ದಿನಪೂರ್ತಿ ಎಷ್ಟು ಡಿಸಿಷನ್ ತಗೋತೀವೋ ಅಷ್ಟು ಮೆದುಳಿಗೆ ಎನರ್ಜಿ ಕಡಿಮೆ ಆಗುತ್ತೆ ಮತ್ತು ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಸಣ್ಣ ಡಿಸಿಷನ್ ಎಂದು ಡ್ರೆಸ್ ಹಾಕೊಳ್ಳೋದು ಮತ್ತು ತಿಂಡಿ ತಿನ್ನೋದು ಇವನ್ನ ರೂಟೀನ್ ಮಾಡಿಬಿಡಿ. ಟ್ರಿಕ್ 9, ಯಾರೊಂದಿಗಾದರೂ ಮಾತನಾಡಿ. ಎಕ್ಸ್ಟರ್ನಲೈಸೇಷನ್. ತಲೆಯೊಳಗಿನ ಯೋಚನೆಯನ್ನು ಬಾಯಿಂದ ಹೇಳಿದಾಗ ಅದು ಸ್ಪಷ್ಟವಾಗಿ ಕಾಣುತ್ತೆ. ಇದನ್ನು ಎಕ್ಸ್ಟರ್ನಲೈಸೇಷನ್ ಅಂತಾರೆ. ಒಬ್ಬ ಫ್ರೆಂಡ್, ಫ್ಯಾಮಿಲಿ ಮೆಂಬರ್ ಅಥವಾ ನಿಮಗೆ ಬೇಕಾದರೆ ನಿಮ್ಮ ಫೋನ್ನಲ್ಲಿ ವಾಯ್ಸ್ ನೋಟ್ ರೆಕಾರ್ಡ್ ಮಾಡಿ. ನಿಮ್ಮ ಯೋಚನೆ ಜೋರಾಗಿ ಹೇಳಿ. ಟ್ರಿಕ್ 10, ನಿದ್ದೆ ಮತ್ತು ಓವರ್ ಥಿಂಕಿಂಗ್ ಕನೆಕ್ಷನ್. ಕೊನೆಯ ಇಂಪಾರ್ಟೆಂಟ್ ಪಾಯಿಂಟ್, ನಿದ್ದೆ ಕಡಿಮೆ ಆದಷ್ಟು ಮೆದುಳು ದುರ್ಬಲ ಆಗುತ್ತೆ. ಪ್ರತಿದಿನ 7 ರಿಂದ 8 ಗಂಟೆ ನಿದ್ದೆ ಮಾಡಿ. ಮಲಗುವ ಮುಂಚೆ 1 ಗಂಟೆ ಸ್ಕ್ರೀನ್ ಕಡಿಮೆ ಮಾಡಿ. ಇವು ಓವರ್ ಥಿಂಕಿಂಗ್ ಕಡಿಮೆ ಮಾಡೋಕ್ಕೆ ಫೌಂಡೇಶನ್ ಇದ್ದ ಹಾಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.